ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ ಟ್ರೆಂಡಿ ವಿಶ್ವಲಾಗ್ ಚಾನೆಲ್ಗೆ ಮರಳಿ ಸ್ವಾಗತ. ಯಾವ ತಳಿಗಳು ಪ್ರಪಂಚದಾದ್ಯಂತ ಹೃದಯಗಳನ್ನು ಕದಿಯುತ್ತಿವೆ ಎಂಬುದನ್ನು ಕಂಡುಹಿಡಿಯಿರಿ. ಈ ತಳಿಗಳ ವಿಶೇಷತೆಯನ್ನು ಈ ವಿಡಿಯೋ ನಿಮಗೆ ತೋರಿಸುತ್ತದೆ. ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ವಿಷಯಕ್ಕೆ ಬನ್ನಿ. ಇಂದಿನ ವಿಡಿಯೋ ವಿಷಯವು ಪೊಮೆರೇನಿಯನ್ ಆಗಿದೆ. ಪೊಮೆರೇನಿಯನ್ ವಿಶ್ವದ ಅತ್ಯಂತ ಪ್ರೀತಿಯ ನಾಯಿ ತಳಿಗಳಲ್ಲಿ ಒಂದಾಗಿದೆ. ಆದರೆ ಈ ತಳಿಗೆ ರಾಜಮನೆತನದ ಇತಿಹಾಸವಿದೆ ಎಂದು ನಿಮಗೆ ತಿಳಿದಿದೆ ಮತ್ತು ನಂಬಲಾಗದಷ್ಟು ದಿಟ್ಟ ವ್ಯಕ್ತಿತ್ವವಿದೆ. ಪೊಮೆರೇನಿಯನ್ ಇತಿಹಾಸ. ಈ ನಾಯಿಗಳು ಆರ್ಕ್ಟಿಕ್ ಪ್ರದೇಶಗಳಲ್ಲಿ ಸ್ಲೆಡ್ಡಿಂಗ್ಗೆ ಬಳಸುವ ದೊಡ್ಡ ಸ್ಪಿಟ್ಜ್ ತಳಿಗಳಿಂದ ಬಂದವು. ಕಾಲಾನಂತರದಲ್ಲಿ ಆಯ್ದ ಸಂತಾನೋತ್ಪತ್ತಿ ಅವುಗಳ ಗಾತ್ರವನ್ನು ಕಡಿಮೆಯಾಯಿತು. ಆದರೆ ಅವು ಎಂದಿಗೂ ತಮ್ಮ ದೊಡ್ಡ ನಾಯಿ ವಿಶ್ವಾಸವನ್ನು ಕಳೆದುಕೊಳ್ಳಲಿಲ್ಲ. ಈ ತಳಿಯು 19ನೇ ಶತಮಾನದಲ್ಲಿ ವಿಶ್ವಾದ್ಯಂತ ಜನಪ್ರಿಯತೆಯನ್ನು ಗಳಿಸಿತು. ಗುಣಲಕ್ಷಣಗಳು ಮತ್ತು ಮನೋಧರ್ಮ. ಪೊಮೆರೇನಿಯನ್ ಚಿಕ್ಕವರಾಗಿರಬಹುದು, ಆದರೆ ಅವುಗಳ ವ್ಯಕ್ತಿತ್ವಗಳು ದೊಡ್ಡವು. ಅವು ಆತ್ಮವಿಶ್ವಾಸ, ಕುತೂಹಲ ಮತ್ತು ಸಾಹಸಕ್ಕೆ ಯಾವಾಗಲೂ ಸಿದ್ಧವಾಗಿವೆ. ಅವುಗಳ ದಪ್ಪ ಡಬಲ್ ಕೋಟ್, ತುಪ್ಪುಳಿನಂತಿರುವ ಬಾಲ ಮತ್ತು ನರಿಯಂತಹ ಮುಖ ಅವುಗಳನ್ನು ಸಂಪೂರ್ಣವಾಗಿ ಮಾಡುತ್ತದೆ. ಅವುಗಳ ಚಿಕ್ಕ ಗಾತ್ರದ ಹೊರತಾಗಿಯೂ ಅವು ಧೈರ್ಯಶಾಲಿ, ನಿರ್ಭೀತ ಮತ್ತು ಅತ್ಯುತ್ತಮ ಕಾವಲು ನಾಯಿಗಳು. ಆದರೆ ಅವು ಬೊಗಳಲು ಇಷ್ಟಪಡುತ್ತವೆ. ಪೊಮೆರೇನಿಯನ್ ಬಗ್ಗೆ ಆಸಕ್ತಿದಾಯಕ ಸಂಗತಿಗಳು. ವಿವಿಧ ಪೊಮೆರೇನಿಯನ್ ಬಣ್ಣಗಳು ಮತ್ತು ತುಪ್ಪಳ ಶೈಲಿಗಳ ಸಂಯೋಜನೆ. ಪೊಮೆರೇನಿಯನ್ ಬಗ್ಗೆ ಕೆಲವು ಸಂಗತಿಗಳು ಇಲ್ಲಿವೆ. ಪೊಮೆರೇನಿಯನ್ 20ಕ್ಕೂ ಹೆಚ್ಚು ವಿಭಿನ್ನ ಬಣ್ಣಗಳಲ್ಲಿ ಬರುತ್ತವೆ ಎಂದು ನಿಮಗೆ ತಿಳಿದಿದೆ. ಕ್ಲಾಸಿಕ್ ಕಿತ್ತಳೆ ಬಣ್ಣದಿಂದ ಕಪ್ಪು, ನೀಲಿ, ಮೆರ್ಲೆ ಮತ್ತು ಲ್ಯಾವೆಂಡರ್ ವರೆಗೆ. ಅವು ನಿಜವಾಗಿಯೂ ನಾಯಿ ಜಗತ್ತಿನಲ್ಲಿ ಅತ್ಯಂತ ವೈವಿಧ್ಯಮಯ ಕೋಟ್ ಬಣ್ಣಗಳಲ್ಲಿ ಒಂದನ್ನು ಹೊಂದಿವೆ. ಈ ಸಣ್ಣ ನಾಯಿ ನಂಬಲಾಗದಷ್ಟು ಬುದ್ಧಿವಂತವಾಗಿವೆ ಮತ್ತು ಎಲ್ಲಾ ರೀತಿಯ ತಂತ್ರಗಳನ್ನು ಕಲಿಯಬಲ್ಲವು. ವಾಸ್ತವವಾಗಿ ಬೂ ಮತ್ತು ಜಿಫ್ಪೋಮ್ ನಂತಹ ಪ್ರಸಿದ್ಧ ಪೊಮೆರೇನಿಯನ್ ಅವುಗಳು ಮುದ್ದಾದ ನೋಟ ಮತ್ತು ಅದ್ಭುತ ಕೌಶಲ್ಯ ಹೊಂದಿವೆ. ಇಲ್ಲಿದೆ ಆಶ್ಚರ್ಯಕರ ಸಂಗತಿ. ಟೈಟಾನಿಕ್ ಮುಳುಗಿದಾಗ 2 ಪೊಮೆರೇನಿಯನ್ ನಾಯಿಗಳು ಬದುಕುಳಿದವು. ಅವುಗಳ ಸಣ್ಣ ಗಾತ್ರವು ಅವುಗಳನ್ನು ಮಾಲೀಕರೊಂದಿಗೆ ಲೈಫ್ ಬೋಟ್ಗಳಲ್ಲಿ ಸಾಗಿಸಲು ಅವಕಾಶ ಮಾಡಿಕೊಟ್ಟಿತು. ಆರೈಕೆ ಮತ್ತು ನಿರ್ವಹಣೆ. ನೀವು ಪೊಮೆರೇನಿಯನ್ ಅನ್ನು ಬಯಸಿದರೆ ಕೆಲವು ಗಂಭೀರ ಆರೈಕೆಗೆ ಸಿದ್ಧರಾಗಿರಿ. ಅವುಗಳ ದಪ್ಪ ಡಬಲ್ ಕೋಟ್ ಅನ್ನು ಮ್ಯಾಟಿಂಗ್ ತಪ್ಪಿಸಲು ನಿಯಮಿತವಾಗಿ ಹಲ್ಲುಜ್ಜುವುದು ಅಗತ್ಯವಾಗಿರುತ್ತದೆ. ಜೊತೆಗೆ ಸಣ್ಣ ನಾಯಿಗಳು ಹಲ್ಲಿನ ಸಮಸ್ಯೆಗಳಿಗೆ ಗುರಿಯಾಗುವುದರಿಂದ ನಿಯಮಿತ ದಂತ ಆರೈಕೆ ಅತ್ಯಗತ್ಯ. ಅವು ಚಿಕ್ಕದಾಗಿದ್ದರೂ ಪೊಮೆರೇನಿಯನ್ಗಳು ಶಕ್ತಿಯುತವಾಗಿರುತ್ತವೆ ಮತ್ತು ದೈನಂದಿನ ಆಟದ ಸಮಯ ಮತ್ತು ಸಣ್ಣ ನಡಿಗೆಯ ಅಗತ್ಯವಿರುತ್ತದೆ. ಅವುಗಳನ್ನು ಸಕ್ರಿಯವಾಗಿಡುವುದು ಸಂತೋಷ ಮತ್ತು ಆರೋಗ್ಯಕರ ಪೊಮೆರೇನಿಯನ್ ಅತ್ಯಗತ್ಯವಾಗಿದೆ. ಟ್ರೆಂಡಿಂಗ್ ಪೊಮೆರೇನಿಯನ್. ಇಂದಿನ ಜಗತ್ತಿನಲ್ಲಿ ಪೊಮೆರೇನಿಯನ್ಗಳು ಸಾಮಾಜಿಕ ಮಾಧ್ಯಮವನ್ನು ಆಕ್ರಮಿಸಿಕೊಂಡಿದೆ. ಜಿಫ್ಪೋಮ್ನಂತಹ ಪ್ರಸಿದ್ಧ ಪೊಮೆರೇನಿಯನ್ಗಳು ಲಕ್ಷಾಂತರ ಅನುಯಾಯಿಗಳನ್ನು ಹೊಂದಿವೆ. ಜನರು ಈ ತಳಿಯನ್ನು ಎಷ್ಟು ಪ್ರೀತಿಸುತ್ತಾರೆ ಎಂಬುದನ್ನು ತೋರಿಸುತ್ತದೆ. ಅವುಗಳನ್ನು ಹೆಚ್ಚಾಗಿ ಮುದ್ದಾದ ಬಟ್ಟೆಗಳಲ್ಲಿ, ತಂತ್ರಗಳನ್ನು ಪ್ರದರ್ಶಿಸುವಲ್ಲಿ ಮತ್ತು ಜಾಹೀರಾತುಗಳಲ್ಲಿ ನಟಿಸುವಲ್ಲಿ ಕಾಣಬಹುದು. ಪೊಮೆರೇನಿಯನ್ಗಳು ನಿಮಗೆ ಸೂಕ್ತವಾದ ತಳಿಯೇ ಎಂದು ನೀವು ಭಾವಿಸುತ್ತೀರಾ? ನೀವು ಅವುಗಳ ಮುದ್ದಾದತನ, ಬುದ್ಧಿವಂತಿಕೆ ಅಥವಾ ರಾಜಮನೆತನದ ಇತಿಹಾಸಕ್ಕಾಗಿ ಅವುಗಳನ್ನು ಪ್ರೀತಿಸುತ್ತಿರಲಿ. ಒಂದು ವಿಷಯ ಖಚಿತ, ಪೊಮೆರೇನಿಯನ್ಗಳು ಯಾವಾಗಲೂ ವಿಶ್ವದ ಅತ್ಯಂತ ಪ್ರೀತಿಸುವ ತಳಿಗಳಲ್ಲಿ ಒಂದಾಗಿರುತ್ತವೆ. ಪೊಮೆರೇನಿಯನ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ನೀವು ನಾಯಿಗಳನ್ನು ಪ್ರೀತಿಸುತ್ತಿದ್ದರೆ ಮತ್ತು ಇನ್ನಷ್ಟು ಅದ್ಭುತ ನಾಯಿ ತಳಿಯ ಕಥೆಗಳು ಮತ್ತು ಸಲಹೆಗಳಿಗಾಗಿ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮತ್ತು ಬೆಲ್ ಅನ್ನು ಒತ್ತಲು ಮರೆಯಬೇಡಿ. ಕೊನೆಯವರೆಗೂ ಗಮನ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನೋಡೋಣ.